ಎಗ್ ಪಫ್ ಮಾಡೋಕ್ಕೆ ಎಗ್ನ ಕುದಿಯೋಕ್ಕೆ ಇಡ್ತಾಯಿದ್ದೀವಿ. ಗ್ಯಾಸ್ ಹಚ್ಚಿ ಮೊಟ್ಟೆನ ಕುದಿಯೋಕ್ಕೆ ಇಡ್ತಾಯಿದ್ದೀವಿ. ಅಲ್ಲಿವರೆಗೂ ಹಿಟ್ಟು ಹಾಕ್ಕೊಂಡು ಇಟ್ಕೊತಾಯಿದ್ದೀವಿ. ಒಂದು ಬಟ್ಲು ಹಿಟ್ಟು ತೊಗೊಂತಾಯಿದ್ದೀವಿ. ಮೈದಾ ಹಿಟ್ಟು, ಉಪ್ಪು, ಎಣ್ಣೆ ಎಲ್ಲ ಹಾಕಿ ಕಲಿಸ್ಕೊತಾಯಿದ್ದೀವಿ. ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೋಬೇಕು. ಈ ರೀತಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ರೆಡಿ ಇಟ್ಕೋಬೇಕು. ಒಂದು ಬಟ್ಲನ್ನ ಮುಚ್ಚಿ 1 ಗಂಟೆನ ಬಿಡ್ತಾಯಿದ್ದೀನಿ. ಈ ರೀತಿ ಅಲ್ಲಿವರೆಗೂ ಈರುಳ್ಳಿ, ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಹೆಚ್ಕೋಬೇಕು. ಎಲ್ಲ ಕಟ್ ಮಾಡಿಕೊಂಡು ಬಾಣಲೆನ ಇಟ್ಕೊತಾಯಿದ್ದೀನಿ. ಅದಕ್ಕೆ 2 ಸ್ಪೂನು ಎಣ್ಣೆನ ಹಾಕ್ತಾಯಿದ್ದೀನಿ. ಗ್ಯಾಸ್ನ ಸಣ್ಣಗೆ ಇಟ್ಕೊಂಡು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ, ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಕಟ್ ಮಾಡಿರೋದು ಇವುಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾಯಿದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮತ್ತೆ ಸ್ವಲ್ಪ ಅರಿಶಿನ ಎಷ್ಟು ನೋಡಿ ಇದಕ್ಕೆ ಸ್ವಲ್ಪ ಅರಿಶಿನ, ಆಮೇಲೆ ಕೆಂಪು ಮೆಣಸಿನ ಪುಡಿ ಹಾಕ್ಕೊತಾಯಿದ್ದೀನಿ. ಸ್ವಲ್ಪ ಕಲರಿಗೆ ಮಿಕ್ಸ್ ಮಾಡ್ಕೊತಾಯಿದ್ದೀನಿ. ಇದನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣ ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಮಸಾಲ ಹಾಕ್ತಾಯಿದ್ದೀನಿ. ರೆಡ್ಮೆಂಟು ಅಂಗಡಿಯಲ್ಲಿರೋದು ಯಾವುದಾದ್ರೂ ಈ ರೀತಿ ಚಿಕನ್ ಮಸಾಲ, ಎಗ್ ಮಸಾಲ ಯಾವುದಾದ್ರೂ ಒಂದು ಮಸಾಲ ಹಾಕ್ಕೊತಾಯಿದ್ದೀನಿ. ಇದು ಎಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಈಗ ಒಂದು ಮೊಟ್ಟೆನ ತೊಗೊತಾಯಿದ್ದೀನಿ. ಒಂದೇ ಹಾಕ್ತಾಯಿದ್ದೀನಿ. ಒಂದೇ ಒಂದು ಮೊಟ್ಟೆ ತೊಗೊಂಡು ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಈ ರೀತಿ ಹೊಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಬಿಡಿ ಆಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಎಗ್ ಪಫ್ ಮಾಡೋದಕ್ಕೆ ಮಸಾಲ ರೆಡಿ ಆಯಿತು. ಪೂರ್ತಿ ಬಿಡಿ ಮಾಡಿಕೊಂಡು ಈಗ ಇದು ಈ ರೀತಿ ಆಗಬೇಕು. ರೆಡಿ ಆಯ್ತು. ಇವಾಗ ಈಗ ಚಪಾತಿನ ಲಟ್ಸ್ಕೋಬೇಕು. 1 ಸ್ಪೂನು ಎಣ್ಣೆನ ಅಕ್ಕಿ ಹಿಟ್ಟು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊತಾಯಿದ್ದೀನಿ. ಚಪಾತಿಗೆ ಹಚ್ಕೋಬೇಕು. ಅಂದರೆ ಎಗ್ ಮೊಳಕೆ ಪದರವಾಗಿ ಬರೋ ಥರ. ಈಗ 1 ಗಂಟೆ ಮೇಲಾಯಿತು. ಚೆನ್ನಾಗಿ ಮತ್ತೆ ನಾದ್ಕೊತಾಯಿದ್ದೀನಿ ಹಿಟ್ಟನ್ನು. ನೋಡಿ ಈ ರೀತಿ ರೋಲ್ ಮಾಡಿಕೊಂಡು ನಮಗೆ ಯಾವ ಥರ ಪೇಡ ಬೇಕು ಅದೇ ರೀತಿ ಮಾಡ್ಕೊಬೇಕು. ನಾನು ಇಷ್ಟೊಂದು ಕಟ್ ಮಾಡ್ಕೊತಾಯಿದ್ದೀನಿ ಪೇಡನ. 1 8 6 8 ಪೇಡ ಇದು. 8 ಪೇಡ ಆಯಿತು. ಇವನ್ನ ಎಲ್ಲವೂ ಒಂದು ಸೈಡು ಇಟ್ಕೊತಾಯಿದ್ದೀನಿ. ಈ ರೀತಿ ಒಣ ಹಿಟ್ಟು ಹಚ್ಕೋಬೇಕು. ಇಲ್ಲಂದರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡ್ತವೆ.
ಈ ರೀತಿ ಲಟ್ಸ್ಕೊತಾ ಇದ್ದೀನಿ. ನಮಗೆ ಎಷ್ಟು ಸಾಧ್ಯನೋ ಅಷ್ಟು ದೊಡ್ಡದು ಮಾಡ್ಕೋಬೇಕು ಚಪಾತಿ. ಕೆಳಗೆ ಈ ರೀತಿ ಮಾಡ್ಕೊಂಡು ಒಂದು ಸೈಡು ಒಂದು ಪ್ಲೇಟಲ್ಲಿ ಇಟ್ಕೊತಾ ಇದ್ದೀನಿ. ಈಗ ಇದೇ ರೀತಿನೇ ಮಾಡ್ಕೊತಾ ಇದ್ದೀನಿ. ಎಷ್ಟು ಅಗಲವಾಗಬೇಕು ಅಷ್ಟು ತಿಳುವು ಅಗಲವಾಗಿ ಮಾಡ್ಕೊತಾ ಇದ್ದೀನಿ. ಇದೇ ರೀತಿನೇ 4 ಚಪಾತಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಈಗ ಇದ್ರ ಮೇಲೆ ಈಗ ಕಲಸಿಟ್ಟಿರೋ ಎಣ್ಣೆ ಅಕ್ಕಿ ಹಿಟ್ಟಿನಿಂದ ರೆಡಿ ಮಾಡ್ಕೊಂಡು ಇದಕ್ಕೆ ಹಚ್ಕೊತಾ ಇದ್ದೀನಿ. ಈ ರೀತಿ ಪೂರ್ತಿಯಾಗಿ ಒಂದೊಂದಕ್ಕೂ ಒಂದು ಚಪಾತಿಗೆ ಒಂದು ಮೇಲೆ ಇಟ್ಕೊಬಂದು ಹಚ್ಕೋಬೇಕು. ಈಗ ಇದ್ರ ಮೇಲೆ ಮತ್ತೆ ಎಣ್ಣೆನ ಹಾಕ್ತಾಯಿದ್ದೀನಿ. ಮತ್ತು ಕೈಯಿಂದ ಸವರ್ಕೊಂಡು ಒರೆಸ್ಕೊತಾ ಇದ್ದೀನಿ. ಮತ್ತೊಂದು ಇದ್ರ ಮೇಲೇ ಹಾಕ್ತಾಯಿದ್ದೀನಿ. ಇದ್ರ ಮೇಲೆ ಮತ್ತೆ ಎಣ್ಣೆ ಸವರ್ಬಿಟ್ಟು ಈಗ ಇದು ಒಂದು ಚಪಾತಿನ ಇದ್ರ ಮೇಲೆ ಹಾಕ್ತಾಯಿದ್ದೀನಿ. 4 ಚಪಾತಿ 4 ಎಗ್ ಪಪ್ಸ್ ರೆಡಿ ಆಗ್ತವೆ. ಈಗ ಇದ್ರ ಮೇಲೆ ಸ್ವಲ್ಪ ಲಟ್ಟಿಸ್ಕೊತಾ ಇದ್ದೀನಿ. ಮೇಲೆ ನೀಟಾಗಿ ಇಟ್ಕೊಂಡು ಇದನ್ನು ಇವಾಗ ಸ್ವಲ್ಪ ಒಣ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೊತಾ ಇದ್ದೀನಿ. ಈ ರೀತಿ ಸ್ವಲ್ಪ ಕೂಡೋ ಥರ ಲಟ್ಸ್ಕೋಬೇಕು. ಚಪಾತಿ ಬಿಡಿ ಬಿಡಿ ಆಗಿಬಿಡ್ತೀವಿ. ಈ ರೀತಿ 4 ಭಾಗದಲ್ಲಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಈಗ ಮಾಡಿರೋದು ಮಸಾಲ, ಎಗ್ ಮಸಾಲ ಈ ರೀತಿ ಎಲ್ಲದಕ್ಕೂ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಮಸಾಲ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ. ಎಗ್ ಪಪ್ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿರೋದು 2 ಭಾಗ ಮಾಡಿ ಇಟ್ಕೊಂಡಿದ್ದೀನಿ. ಮೊಟ್ಟೆನ ಇದು ಈ ರೀತಿನ ಮಸಾಲ ಮೇಲೆ ಇಟ್ಕೋಬೇಕು. ಆಮೇಲೆ ನಮಗೆ ಯಾವ ರೀತಿ ಶೇಪ್ನಲ್ಲಿ ಬೇಕೋ ಆ ರೀತಿ ಫೋಲ್ಡ್ ಮಾಡಿಕೊಂಡು ಇಟ್ಕೋಬೇಕು. ಇದಕ್ಕೆ ನಾವು ಮೈದಾ ಹಿಟ್ಟಿಂದು ನೀರನ್ನ ಹಚ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ನೀರು ಮಿಕ್ಸ್ ಮಾಡಿ ಇಟ್ಕೊಂಡು ಇದನ್ನು ಹಚ್ತಾ ಇದ್ದೀನಿ. ಹಚ್ಚಿ ನಮಗೆ ಯಾವ ಶೇಪ್ನಲ್ಲಿ ಬೇಕೋ ಆ ಶೇಪ್ನಲ್ಲಿ ಇದನ್ನು ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ನಾನು ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬ್ರಷ್ ಮಾಡ್ಕೋಬೇಕು. ಇಲ್ಲಿ ಎಣ್ಣೆಲೆ ಹಾಕ್ತಾ ಇದ್ದೀವಲ್ಲ, ಮತ್ತು ಎಣ್ಣೆಲೆ ಬೀಳುತ್ತೆ ಮಸಾಲ. ಅದಕ್ಕೆ ಈ ರೀತಿ ಸ್ವಲ್ಪ ಬಾಯಿನ ಬಿಗಿಯಾಗಿ ಇದು ಮಾಡಬೇಕು. ನಾಲ್ಕು ಇದೇ ರೀತಿ ಮಾಡಿ ಇಟ್ಕೊತಾ ಇದ್ದೀನಿ. ಈಗ ಕರಿಯೋಕ್ಕೆ ಎಣ್ಣೆನ ಇಡಬೇಕು. ಬಿಸಿಯಾಗಿದೆ, ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ ಎಣ್ಣೆನ. ಈಗ ಒಂದೊಂದಾಗಿ ಇದರಲ್ಲಿ ಹಾಕ್ತೀನಿ. 2 ಹಿಡಿಸುತ್ತೆ, 2 ಹಾಕಿದ್ದೀನಿ. ರೀತಿ ಎಣ್ಣೆಯಲ್ಲಿ ಒಳಿಸ್ಕೋಬೇಕು. ಸರಿ ಸ್ವಲ್ಪ ಕೆಂಪು ಆಗಬೇಕು, ಗೋಲ್ಡನ್ ಬ್ರೌನ್ ಆಗಬೇಕು. ಆ ರೀತಿ ಮಾಡ್ಕೋಬೇಕು. ಚೆನ್ನಾಗಿ ಬೇಯಬೇಕು. ಸುಲಭವಾಗಿ ಮಾಡ್ಕೋಬೋದು ಮನೆಯಲ್ಲೇ. ಎರಡೆರಡು ಸರಿ ಒರೆಸ್ಕೋಬೇಕು. ನೀಟಾಗಿ ಬೇಯಬೇಕು ಒಳಗಡೆ.
ಬೆಂದಿದೆ ತೆಗಿತಾ ಇದ್ದೀನಿ. ಇದನ್ನು ಇಟ್ಕೋಬೇಕು. ಗೋಲ್ಡನ್ ರೆಡಿ ಮಾಡ್ಕೊಂಡಿದ್ದೀವಿ, ಹಾಕ್ತಾ ಇದ್ದೀವಿ. ಇವು ರೆಡಿಯಾಗಿದೆ. ನೋಡಿ, ಮತ್ತು ಈಗ ರೆಡಿಯಾಗಿದ್ದಾವೆ. ಒಂದು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಎಗ್ ಪಪ್ಸ್ ಮನೆಯಲ್ಲಿ ತುಂಬ ಸುಲಭವಾಗಿ ರೆಡಿ ಆಗುತ್ತೆ. ನನ್ನ ಮಗ ಹತ್ತಿರದಿಂದ ಕುಂತಿದ್ದಾನೆ ತಿನ್ನೋಕ್ಕೆ. ಕಟ್ ಮಾಡಿ ಇಟ್ಕೊಂಡಿದ್ದಾನೆ ನೋಡಿ.